ಯಾವ್ದನ್ನ ವೀಕೆಂಡ್ ಯಾವಾಗ್ಲಾದ್ರೂ ಬಂದು ಒಂದ್ಸಲಿ ವಿಸಿಟ್ ಮಾಡ್ತೀನಿ ಸರ್. ಸರ್ ನಿಮ್ಮ ನನಗೆ ಅವೈಲಬಿಲಿಟಿ ನೋಡ್ಕೊಂಡು. ಸರ್ ಟೈಮ್ ಇದ್ರೆ ನಾಳೆನೇ ನಂದು ಹೋಗಿ ನನ್ನ ಕರೀತಾ ಇದಾರೆ ಅವರು. ನಾಳೆ ಆಫೀಸ್ ಇದೆ ಸರ್. ವೆರಿ ಗುಡ್. ಬೇಕಾದ್ರೆ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ 9845 ಒಂದ್ ನಿಮಿಷ ಸರ್, ಒಂದ್ ಸೆಕೆಂಡ್ ಸರ್. ಹೇಳಿ ಸರ್. 9845 9845 3399 3399 22. 22. ಶೋರ್ ಸರ್, ಐಲ್ ಕಾಲ್ ಯು. ಬಟ್ ಒಂದು ನೀವು ಕಾಲ್ ಮಾಡಿದ್ರೆ ನಂದು ಕಾಲ್ ರಿಸೀವ್ ಆಗಲ್ಲ. ನಾನು ನಿಮ್ಮ ನಂಬರ್ ಗೊತ್ತಿರುತ್ತೆ, ನಾನು ಮಾಡ್ತೀನಿ. ಯಾಕಂದ್ರೆ sir. ನಾನು ಅನ್ನೋನ್ ಕಾಲ್ ಬ್ಲಾಕ್ ಮಾಡ್ಬಿಟ್ಟಿರ್ತೀನಿ, ಅದಕ್ಕೋಸ್ಕರ. ಐ ಕಾಲ್ ಯು ಬ್ಯಾಕ್ ಒನ್ಸ್ ಐ ಸಿ ದಟ್ ಮಿಸ್ಡ್ ಕಾಲ್. ಡೋಂಟ್ ಫೀಲ್ ನಾನು ಕಾಲ್ ಬ್ಲಾಕ್ ಮಾಡಿದ್ದೀನಿ ಅನ್ಕೋಬೇಡಿ. No problem, sir. I'll drop you a message in WhatsApp so that whenever you are would be better. available. That would be better. Sure, sir. ಯಾಕಂದ್ರೆ ಈ ಅನ್ನೆಸರಿ ಅಡ್ವರ್ಟೈಸ್ಮೆಂಟ್ ಕಾಲ್ಸ್ ಬರುತ್ತೆ ಅಂತ ಅವಾಯ್ಡ್. Yeah, no problem, sir. ಅದು ಕರೆಕ್ಟ್ ಆಗಿ 3 ಗಂಟೆಗೆ ನಾವು ಮಲಗಿರೋದೇ ಬರ್ತಾವ. ರೈಟ್ ಸರ್. ಹೇಳಿ ಸರ್. ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು ಆಗ್ಲೇ, ಅದು ಕ್ಲಿಯರ್ ಆಗಿಲ್ಲ. ಲತಾ ಮೇಡಮ್ ಕೇಳಿದ್ರು ಸರ್. ಹೌದಾ? ನನ್ನ ಮೇಡಮ್ ಸ್ವಲ್ಪ ಮಾತಾಡಿ. ಪ್ರಾಬ್ಲಮ್ ಇದೆ. ಹೇಳಿ ಮೇಡಮ್, ರಿಪೀಟ್ ಮಾಡಿ ಇಫ್ ಯು ಡೋಂಟ್ ಮೈಂಡ್. ಲತಾ ಮೇಡಮ್ ಇದ್ದೀರಾ? ಕನೆಕ್ಟ್ ಆಗಿದ್ದೀರಾ? ಸರ್ ಇದು ಹಾ ಹೇಳಿ. ಅವರೆಕಾಳು ಆಮೇಲೆ ಹಲಸಿಂದೆ ಹಾಕಿ ಅಂದ್ರಲ್ಲ ಸರ್, ಹೌದು. ಅದನ್ನ ನಾನು ಇವಾಗ ಅದನ್ನ ಕಟ್ ಮಾಡಿಸ್ಬಿಟ್ಟಿದ್ದೀನಲ್ಲ, ಅದನ್ನ ಭೂಮಿಗೆ ಹೇಗೆ ಸೇರ್ಸದ? ಅದನ್ನ ಎರ್ಚಿದ್ರೆ ನನಗ್ ಬರ್ತದ ಗಿಡ ಸ್ವಲ್ಪನಾದ್ರೂ ಬರತ್ತಾ ಇಲ್ಲ ಇಲ್ಲ ಅಂತ. ಆಮೇಲೆ ಹೇಳಿ ಹೇಳಿ ಹೇಳಿ. ಆಮೇಲೆ ಮೇಡಮ್ ಯಾರೋ ಹೇಳಿದ್ರು, ನೀವ್ ಹೇಳಿದ್ರಂತೆ ಅದೇ ಏನೋ ಕಟ್ ಮಾಡಕ್ಕಿಂತ ಮುಂಚೆ ನೀವ್ ಅದನ್ನ ಹಾಕಿ ಆಮೇಲೆ ಕಟ್ ಮಾಡ್ಸಿದ್ರೆ ಹೊದಿಕೆ ಆಗಿರೋದು ಅಂದ್ರು, ಅಥವಾ ಯಾವ್ದೋ EMI ದ್ರಾವಣದಲ್ಲಿ ನೆನೆಸ್ಬಿಟ್ಟು ಹಾಕ್ಬೋದು ಅಂತ ಅಂದ್ರು. ಹೌದು, ಅದು ಸರಿ ಮೇಡಮ್. ಬೀಜೋಪಚಾರ ಮಾಡಬೇಕು. ಸಿ ಟ್ರೀಟ್ಮೆಂಟ್ ಯಾವುದೋ ಮೈಕ್ರೋಬಿಯಲ್ ಸೊಲ್ಯೂಷನ್ ಅಲ್ಲಿ ಸಿ ಟ್ರೀಟ್ಮೆಂಟ್ ಮಾಡಿ ಅದನ್ನ ಒಂದು ಬೀಜೋಪಚಾರ ಮಾಡಿದ್ಮೇಲೆ ನೆರಳಿನಲ್ಲಿ ಮಿನಿಮಮ್ 24 ಗಂಟೆ ಒಣಗಿಸಿ ಅದು ಜರ್ಮಿನೇಷನ್ಗೆ ಅದು ಆಕ್ಟಿವ್ ಮಾಡಬೇಕು. ನಂತರ ಇದು ಅವರೆ ಗಿಡ ಹಾಕೋಂಗಿದ್ರೆ 2 ಅಡಿ ಅಥವಾ 3 ಅಡಿ ಅಂತರದಲ್ಲಿ, ಅಂದರೆ ಒಂದು ಸಾಲು ಹಿಡ್ಕೊಂಡು ಹೋದ್ರೆ ಪ್ರತಿ 3 ಅಡಿಗೆ ಒಂದೊಂದು ಕಾಳು ಬಿದ್ದರೆ ಸಾಕು. ಸುಮ್ಮನೆ 1 ಇಂಚ್ ಮಣ್ಣು ತೆಗಿಯೋದು, ಕಾಳು ಹಾಕ್ಬಿಟ್ಟು ಮುಚ್ಕೊಂಡು ಹೋಗೋದು. ಆ ಥರ ಬಿತ್ತನೆ ಮಾಡೋ ಥರ ಸಾಲು ಹೊಡ್ಕೊಳ್ಬೇಕಿಲ್ಲ. ಎಲ್ಲೆಲ್ಲಿ ಹಾಕಬೇಕು ಅನ್ಸುತ್ತೋ ಅಲ್ಲಿ 2 ಇಂಚ್ ಮಣ್ಣು ತೆಗೆದು ಒಂದು ಕಾಳು ಹಾಕೊಂಡು ಹೋಗ್ತಾ ಇರೋದು. ಇದನ್ನು ಬ್ರಾಡ್ಕಾಸ್ಟ್ ಮಾಡಬೇಡಿ, ಮಣ್ಣೊಳಗೆ ಸೇರಿಸಿ. ಅದೇ 2 ಎಕರೆಗೂ ನನಗ್ ಮಾಡಕ್ ಆಗತ್ತ ಅಂತ ನಾನ್ ನೋಡ್ತಾ ಇದೀನಿ. ನನಗೂ ಯಾರು ಆಳಿಲ್ಲ. ಐ ಹ್ಯಾವ್ ಟು ವರ್ಕ್ ಇಟ್ ಔಟ್. ಐ ವಿಲ್ ಹ್ಯಾವ್ ಟು ವರ್ಕ್ ಆನ್ ಇಟ್. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್. ಜನರಲಿ ಮೇಡಮ್ ಸ್ಮಾಲರ್ ಡೆನ್ಸಿಟಿ, ಅದು ಡಯಂಚ, ಸೆಣಬು, ಹುರುಳಿ ಇದನ್ನೆಲ್ಲ ನಾವು ಬ್ರಾಡ್ಕಾಸ್ಟ್ ಮಾಡಿ ಬೆಳಿಬೋದು. ಇವು ಸ್ವಲ್ಪ ಲಾರ್ಜ್ ಸೈಜ್ ಸೀಡ್ಸ್ ಆದ್ರಿಂದ ಇದಕ್ಕೆ ಸಾಯಿಲ್ ಎನ್ವಲಪ್ ಕವರ್ ಆಗಲ್ಲ, ಮಣ್ಣೊಳಗಡೆ ಹೋಗ್ಬೇಕಿದು. ಹಾಗಾಗಿ ಸ್ವಲ್ಪ ಬೀಜ ಊರ್ಕೊಂಡು ಹೋಗೋದು ಅಂತೀವಿ, ಭೂಮಿ ಮೇಲೆ ಬೀಜ ಊರ್ಬಿಡೋದು. ಅವಾಗ ಜರ್ಮಿನೇಷನ್ ಜಾಸ್ತಿ ಇರುತ್ತೆ. ಏನ ಮಧ್ಯ ಒಂದ್ 5 ನನಗೆ ಮಾಡಕ್ ಆಗದೆ ಇದ್ರೆ ಒಂದ್ 2 ರೋ ಬಿಟ್ಟು ಮಾಡ್ಬೋದಲ್ವಾ ಸರ್? ರ್ಯಾಂಡಮ್ ಆಗಿ ಮಾಡಿ ಮೇಡಮ್, ಏನ್ ತೊಂದರೆ ಇಲ್ಲ. ಆದ್ರೆ ರಿಸಲ್ಟ್ ಬಂದು ಎನ್ಕರೇಜ್ ಆಗ್ತೀರಾ, ನೆಕ್ಸ್ಟ್ ಟೈಮ್ ರೆಗ್ಯುಲರ್ ಆಗಿ ಮಾಡ್ತೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಜೆಷನ್. ಥ್ಯಾಂಕ್ ಯು ಸರ್. ದಯಾನಂದ್ ಸರ್ ಅವ್ರ ನಂಬರ್ ಹೇಳಿದ್ರು 9845339992 ಅಂತಂದ್ರು ಸರ್. ಇನ್ನು ಒಂದ್ ನಂಬರ್ ಇನ್ನು ಮಿಸ್ ಆದಂಗ ಆಯ್ತು. 22 ನಾ ಮೇಡಮ್? ಹೌದು, ಒಂದ್ ವಾರ ಅವರೇ ಪ್ರೆಸೆಂಟ್ ಮಾಡ್ತಾರೆ ಸರ್. ನಿಮ್ಗೆ ಒಂದು ವಿಡಿಯೋ ಕಳ್ಸಿದ್ದೆ ಮಂಜುನಾಥ್ ಸರ್, ಅಲೋವೆರಾದು ಬಯೋ ಎಂಜೈಮ್. ಅದನ್ನ ನೋಡಿ, ನೀವು ವಿಡಿಯೋ ಕಳಿಸಿದ ದಿವಸನೇ ನಾನೊಂದು ಕತೆ ಹಾಕ್ಬಿಟ್ಟಿದ್ದೀನಿ, ಸಾವಯವೋ ನೈಸರ್ಗಿಕವೋ ಅಂತ. ಅದರಲ್ಲೇ ಅದಕ್ಕೆ ಉತ್ತರ ಸಿಕ್ಕಿತ್ತು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನಾನು. ಅದು ನನ್ನ ಗ್ರೂಪ್ ಮೆಸೇಜ್ ಹಾಕಿದ ಮೇಲೆ ನಿಮ್ಮ ವಿಡಿಯೋ ಬಂತದು. ಅದೇ ಈ ಬಯೋಡೈಜೆಸ್ಟ್ ಕಾನ್ಸೆಪ್ಟು, ಬಯೋ ಎನ್ಸೈಮ್ ಕಾನ್ಸೆಪ್ಟು, ಆಮೇಲೆ ಆಕ್ಟಿವೇಶನ್ ಅಂತ ಇದೆ ಸರ್. ಇದೆಲ್ಲ ಸಾವಯವ ಕೃಷಿಯ ಭಾಗಗಳು. ಇದೆಲ್ಲ ಸಬ್ಜೆಕ್ಟಿವ್ ಸರ್. ನಮ್ಮ ಬೆಳೆ ಸಸ್ಯಕ್ಕೆ ಕಡಿಮೆ ಅವಧಿನಲ್ಲಿ ನಿರ್ದಿಷ್ಟ ಪೋಷಕಾಂಶಗಳು, ಟಾನಿಕ್ಗಳು ಬೇಕೇ ಬೇಕು. ಅದನ್ನು ನನ್ನ ಮಣ್ಣಿನಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಸನ್ನಿವೇಶಗಳಲ್ಲಿ ಒಳಸುರಿಗಳನ್ನು ಮಾಡ್ಕೋಬೇಕಾಗತ್ತೆ.
ಅಲ್ಪಾವಧಿ ಬೆಳೆಗಳಲ್ಲಿ ಒಳಸುರಿಗಳ ಪರಿಣಾಮ ಚೆನ್ನಾಗಿರುತ್ತೆ. ದೀರ್ಘಾವಧಿ ಬೆಳೆಗಳಲ್ಲಿ ಮಣ್ಣಿನ ಮೇಲೆ ಅವಲಂಬಿಸಿ ಬೆಳೆಯೋ ಥರ ನಮ್ಮ ಗಿಡನ ಪ್ರೇರೇಪಿಸೋದು ಒಳ್ಳೆಯದು. ಓಕೆ ಓಕೆ ಸರ್. ಹೇಳಿ, ಇನ್ನೇನಾರು ಹೇಳಕ್ಕಿದೆಯಾ? ಶೇರ್ ಮಾಡೋಕ್ಕುಂಟಾ? ಹರಿ ಓಂ ಸರ್, ನಮಸ್ತೆ. ಹೇಳಿ ಮೇಡಮ್. ಸರ್, ನಂಗೆ ಪ್ರಶ್ನೆ ಏನು ಅಂದ್ರೆ, ಈ ಡ್ರಿಪ್ ಇರಿಗೇಷನ್ ಅನ್ನ ಕೈ ಬಿಟ್ಟು ಸ್ಪ್ರಿಂಕ್ಲರ್ ಅಥವಾ ವಿಂಕ್ಲರ್ ಅನ್ನ ಯಾಕೆ ಆಶ್ರಯಿಸಬೇಕು ಅಂತ ಅದಕ್ಕೆ ಉತ್ತರ ಗೊತ್ತಾಗ್ಲಿಲ್ಲ. ಹೇಳಿದ್ದೀವಲ್ಲ ಮೇಡಮ್, ನಮ್ಮಲ್ಲಿ ನಮ್ಮ ಕೃಷಿ ಭೂಮಿಯ ಪ್ರತಿ ಅಂಗುಲದಲ್ಲೂ, ಎವರಿ ಸ್ಕ್ವೇರ್ ಆಫ್ ಅವರ್ ಫಾರ್ಮ್ ಲ್ಯಾಂಡ್, ಪ್ರತಿ ಅಂಗುಲದಲ್ಲೂ ಏನಾದರೂ ಒಂದು ಸಸ್ಯ ಇರಬೇಕು. ಯಾಕೆಂದರೆ ಸೂರ್ಯನ ಶಕ್ತಿಯನ್ನು ಹಿಡಿದು ಮಣ್ಣಿಗೆ ಸೇರ್ಸೋಕ್ಕೆ ಅವಕಾಶ ಇರೋದು ಸಸ್ಯಗಳಿಗೆ. ಸೊ ಪ್ರತಿ ಶಕ್ತಿನ ಸೇರಿಸ್ಬೇಕು. ಅಂದರೆ ಗ್ರೀನ್ ಕವರ್ ಇರಬೇಕು, ಹಸಿರು ಹೊದಿಕೆ ಇರಬೇಕು, ತೇವಾಂಶ ಇರಬೇಕು. ಅದು ಇರಬೇಕಂದ್ರೆ ತೇವಾಂಶ ಇರಬೇಕು. ಯಾವಾಗ ನಮ್ಮ ಕೃಷಿ ಭೂಮಿಯ ಪ್ರತಿ ಚದುರದಲ್ಲೂ ಹಸಿರು ಇರುತ್ತೆ, ಅದು ಸೂರ್ಯನ ಶಕ್ತಿಯನ್ನು ಆಕರ್ಷಣೆ ಮಾಡಿ ಫೋಟೋಸಿಂಥಸಿಸ್ ಮಾಡಿ ಭೂಮಿ ಕಳಿಸ್ತಾ ಇರುತ್ತೆ. ಮತ್ತು ಅದರ ಬೇರು ವಲಯದಲ್ಲಿ ನಮ್ಮ ಸೂಕ್ಷ್ಮಜೀವಿಗಳು ಆಶ್ರಯ ಪಡ್ಕೊಳ್ತವೆ. ಹಾಗಾಗಿ ಎಲ್ಲ ಕಡೆ ನಾವು ಹಸಿರನ್ನ ಕಾಪಾಡ್ಕೋಬೇಕಾಗತ್ತೆ, ಹಸಿರನ್ನ ಬೆಳೆಸಬೇಕಾಗತ್ತೆ, ತೇವಾಂಶವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ನಮ್ಮ ಕೃಷಿ ಭೂಮಿಯ ಪ್ರತಿ ಚದುರದಲ್ಲೂ ನಾವು ತೇವಾಂಶ ನಿರ್ವಹಣೆ ಮಾಡಲಿಕ್ಕೆ ಹನಿ ನೀರಾವರಿಯಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಈ ಸೂಕ್ಷ್ಮ ನೀರಾವರಿ, ಮೈಕ್ರೋ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್, ಇದನ್ನು ಅಳವಡಿಸ್ಕೊಂಡು ನೈಸರ್ಗಿಕ ಕೃಷಿನಲ್ಲಿ ನಾವು ನಮ್ಮ ಮಣ್ಣನ್ನು ಆದಷ್ಟು ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ ನಾವು ಉತ್ಕೃಷ್ಟ ಮಾಡ್ಕೋಬಹುದು. ಅಂದ್ರೆ ಡ್ರಿಪ್ ಅಲ್ಲಿ ನೆಲದ ಎಲ್ಲಾ ಭಾಗಗಳಿಗೂ ನೀರು ಬರೋದೇ ಇಲ್ಲ ಅಂತ. ಹೌದು, ಅದು ನಿಮ್ಮ ನೇರವಾಗಿ ಬೆಳೆ ಸಸ್ಯದ ಬೇರು ವಲಯಕ್ಕೆ ಪೂರೈಸಲ್ಪಡುತ್ತೆ ನೇರವಾಗಿ. ಕರೆಕ್ಟ್. ಅದು ಏಕಬೆಳೆ ಪದ್ಧತಿ, ಮಾನೋಕಲ್ಚರ್. ಏಕಬೆಳೆ ಪದ್ಧತಿನಲ್ಲಿ ಆಮೇಲೆ ಎಲ್ಲವನ್ನು ಹೊರಗಡೆಯಿಂದ ತಂದು ಉಣ್ಣಿಸುವ ವ್ಯವಸ್ಥೆ, ಎಕ್ಸ್ಟರ್ನಲ್ ಡಿಪೆಂಡೆಂಟ್ ಸಿಸ್ಟಮ್. ಅದಕ್ಕೆ ಆ ಒಂದು ಹನಿ ನೀರಾವರಿ ಅನುಕೂಲವಾಗಿದೆ. ಬಟ್ ಈ ರೀತಿ ನಾವು ತುಂತುರು ನೀರಾವರಿ ಮಾಡೋದ್ರಿಂದ ಸಮಗ್ರ ಮಣ್ಣಿನ ಅಭಿವೃದ್ಧಿ ಮತ್ತು ಸಸ್ಯಗಳ ವೈವಿಧ್ಯತೆ ಸೃಷ್ಟಿಯಾಗುತ್ತೆ. ಆದ್ರೆ ನೀರು ಹೆಚ್ಚು ಬಳಕೆ ಆಗೋಲ್ವಾ ಸರ್ ಇದರಲ್ಲಿ? ಇಲ್ಲಮ್ಮ, ಆ ಥರ ಇಲ್ಲ. ಅನ್ಸುತ್ತೆ ನಮ್ಗಷ್ಟೇ. ಉಳುಮೆ ಮಾಡೋದನ್ನ ನಿಲ್ಲಿಸೋದ್ರಿಂದ, ಮುಚ್ಚಿಗೆ ಮಾಡ್ತಾ ಹೋಗೋದ್ರಿಂದ ಎವಾಪರೇಷನ್ ಕಮ್ಮಿ ಆಗ್ತಾ ಬರುತ್ತೆ, ನೀರಿನ ಬಳಕೆನೂ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ, ಈಗ ಡ್ರಿಪ್ಪಲ್ಲಿ 4 ಗಂಟೆ ಬಿಟ್ರೆ ವಿಂಕ್ಲರ್ನಲ್ಲೂ 4 ಗಂಟೆ ಬಿಡ್ಬೇಕಾ? ಖಂಡಿತ ಇಲ್ಲ. ನಾವು 20 ನಿಮಿಷ, ಅರ್ಧ ಗಂಟೆ ಮೇಲೆ ಬಿಡಲ್ಲ ಒಂದು ಬ್ಲಾಕಿಗೆ. ಸಾಕಾಗತ್ತೆ. ಹೌದು. ಹಾಗಾಗಿ ಕಡಿಮೆ ನೀರಿನಲ್ಲೂ ಇದನ್ನ ನಿರ್ವಹಣೆ ಮಾಡಬಹುದು. ಏನಪ್ಪಾ ಅಂದ್ರೆ, ಕಡಿಮೆ ನೀರಿದ್ದು, ಕಡಿಮೆ ವೋಲ್ಟೇಜ್ ಇದ್ದು, ಕಡಿಮೆ ಪ್ರೆಷರ್ ಇದ್ರೆ ನಂಬರ್ ಆಫ್ ವಿಂಕ್ಲರ್ಸ್ ಕಮ್ಮಿ ಇರುತ್ತೆ. 12, 16 ಹಾರಿಸ್ತಾ ಇರ್ತೀವಿ. ಜಾಸ್ತಿ ಒತ್ತಡ ಇದ್ದು ವೋಲ್ಟೇಜ್ ಇದ್ದಾಗ 28, 35, 40 ವಿಂಕ್ಲರ್ನು ಹಾರಿಸ್ಬೋದು. ಅದೊಂದು ಅಲ್ಲಿ ನಮ್ಮ ಸನ್ನಿವೇಶದ ಮೇಲೆ ಅವಲಂಬಿಸಿರುತ್ತೆ. ಆಗ್ಲಿ ಸರ್, ಮಾಡಿಸಿ ಮೇಡಮ್, ಹಂತವಾಗಿ ಮಾಡಿಸಿ. ಇವತ್ತು ಈ ಹಿಂಡಿ ದ್ರಾವಣ ಒಂದ್ ಸರ್ತಿ ಪೂರ್ತಿ ಆಯ್ತು. ಫಸ್ಟ್ ಟೈಮ್ ನಾನು ಮಾಡಿಸಿದ್ದು. ಎಲ್ಲಾ ಗಿಡಗಳಿಗೂ ಒಮ್ಮೆ ಆಯ್ತು. ಒಳ್ಳೇದು. ಬದಲಾವಣೆಗಳನ್ನ ಗಮನಿಸಿ. ಏನೇನು ಗಿಡಗಳಿದೆ ಹೇಳ್ಬಿಡಿ ನಮ್ಮ ಸ್ನೇಹಿತರಿಗೋಸ್ಕರ. ರಮಾ ಮೇಡಮ್ ಅವ್ರದ್ದು ತೋಟ ಬಿಡದಿ ಹಾರೋಹಳ್ಳಿ ಹತ್ರ ಇದೆ. ತೆಂಗು ಮುಖ್ಯ ಬೆಳೆ ಅಲ್ಲ ಮೇಡಮ್? ಹೌದು, ಕನಕಪುರ ಹತ್ರ. ಹಾರೋಹಳ್ಳಿ. ತೆಂಗು ಇದೆ. ಹಾರೋಹಳ್ಳಿ ಅಲ್ಲ, ಕನಕಪುರದ ಆಚೆ. ಸಾತನೂರು ಹತ್ರ. ಕನ್ಫ್ಯೂಸ್. ಸಾತನೂರು. ಸರಿ ಸರಿ. ತೆಂಗು ಇದೆ ಒಂದು 100 ಗಿಡ. ಕೆಲವು ಅಡಿಕೆ ಗಿಡ ಇದೆ, ಹೆಚ್ಚಿಲ್ಲ, 20 ಆತರ. ಆಮೇಲೆ ದಾಲ್ಚಿನ್ನಿ ಗಿಡಗಳು 25 ಇದೆ. ಅಂಚಿನಲ್ಲಿ ತೇಗ ಇದೆ, ಬಾರ್ಡರ್ ಅಲ್ಲಿ. ಸದ್ಯಕ್ಕೆ ಇದಿಷ್ಟಿದೆ. ಅಲ್ಲಲ್ಲಿ ನಿಂಬೆ ಇದೆ, ಚೆಪೆಕಾಯಿಗಳ ಗಿಡ ಇದೆ ಅಲ್ಲಲ್ಲಿ. ಸರಿ, ಇವತ್ತು ನಾನು ಗಮನಿಸಿದೆ, ಇವತ್ತು ಹೋಗಿದ್ದೆ ನಾನು ತೋಟದ ಕಡೆ. ಹೇಳಿ ಮೇಡಮ್. ಇದು ತೆಂಗಿನ ಹೂಗಳೆಲ್ಲ ಉದುರಿದೆ. ಅದು ಏನು ಸಮಸ್ಯೆಯಾ ಏನು ನಂಗೆ ಅರ್ಥ ಆಗ್ಲಿಲ್ಲ. ಅದು ಸಮಸ್ಯೆ ಆಗಿದ್ರೆ ಅದಕ್ಕೆ ಪರಿಹಾರ ಏನು ಅಂತ ಗೊತ್ತಾಗ್ಬೇಕಿತ್ತು. ಹೂ ಉದುರುದು ಸ್ವಾಭಾವಿಕ. ಪಾಲಿನೇಷನ್ ಆದ್ಮೇಲೆ ಉದುರಿರುತ್ತೆ, ಪೋಸ್ಟ್ ಪಾಲಿನೇಷನ್. ಹರಳುಗಟ್ಟುತ್ತಾ ಅನ್ನೋದನ್ನ ಗಮನಿಸಿ.
ಹರಳು ಸೃಷ್ಟಿ ಆದರೆ ಹಾ. ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್. ಇದು ನೈಸರ್ಗಿಕ ಒಂದು ಹಂತ. ಅಂದ್ರೆ ಹರಳುಗಟ್ಟೋದು ಅಂದ್ರೆ ಚಿಕ್ಕ ಚಿಕ್ಕ ಕಾಯಿಗಳು ಮೂಡ್ಬೇಕಾ ಅಲ್ಲಿ? ಹೌದು ಹೌದು, ಗೋಲಿ ಥರ ಬರುತ್ತೆ ಹಸಿರು ಬಣ್ಣಕ್ಕೆ ನಿಧಾನಕ್ಕೆ. Okay. ಹಾ ಹಾ ಇನ್ನೊಂದು 2-3 ವಾರ ಗಮನಿಸಿ. ಹಾ ಹಾ ಪೋಸ್ಟ್ ಪಾಲಿನೇಷನ್ ಫ್ಲವರ್ ಬಿದ್ದಿರುತ್ತೆ, ತೊಂದರೆ ಇಲ್ಲ, ಬಟ್ ಹರಳು ಬಂದಿರುತ್ತೆ. ಆಮೇಲೆ ಎಲ್ಲವೂ ಹರಳಾಗಿರಲ್ವಲ್ಲಮ್ಮ, ಎಷ್ಟು ಹೂವಿರುತ್ತಲ್ಲ ಹಾ ಎಷ್ಟು ಪರ್ಸೆಂಟೇಜ್ ಹಾ. ಮಾತ್ರ ಹರಳಾಗಿರುತ್ತೆ, ಉಳಿದಿದ್ದೆಲ್ಲ ಉದುರೋಕೆ ಸ್ವಾಭಾವಿಕ. ಹಾ ಹಾಗಾಗಿ ಹಾ ಹಾ ತೆಂಗಿನ ಗಿಡದಲ್ಲಿ, ಅಡಿಕೆ ಗಿಡದಲ್ಲಿ ಹೂ ಬಿದ್ದಿದೆ ಅಂತ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸೊ ಮುಂದಿನ ಹಂತದಲ್ಲಿ ಗಮನಿಸ್ತಾ ಬನ್ನಿ. ಇದು ಪ್ರಥಮವಾಗಿ ಬಿಡ್ತಾ ಇರೋದ್ರಿಂದ 7-8 ವರ್ಷದ ತೆಂಗಿನ ಸಸಿಗಳು ಪ್ರಥಮವಾಗಿ ಹೂ ಬಿಡ್ತಾ ಇರೋದ್ರಿಂದ ಸ್ವಲ್ಪ ಪರ್ಸೆಂಟೇಜ್ ಆಫ್ ಪಾಲಿನೇಷನ್ ಸೆಟ್ಟಿಂಗ್ಸ್ ಕಮ್ಮಿ ಆಗ್ತಾ ಇರುತ್ತೆ ಪ್ರಾರಂಭದಲ್ಲಿ. 2-3 ಫ್ಲವರ್ಸ್ ಬಂದ ಮೇಲೆ ಅದು ಎಸ್ಟಾಬ್ಲಿಷ್ ಆಗುತ್ತೆ. ನಿಮ್ಮ ದಾಲ್ಚಿನ್ನಿ ಪ್ರಯೋಗ ಹೇಳಿ, ದಾಲ್ಚಿನ್ನಿ ನರ್ಸರಿ ಬಗ್ಗೆ ಹಂಚ್ಕೊಳ್ಳಿ ಮೇಡಮ್. ಹೌದು, ದಾಲ್ಚಿನ್ನಿಯ ಸಸಿಗಳನ್ನ ಮಾಡಿದ್ದೇವೆ. ಒಂದು ಪುಟ್ಟದಾಗ ಒಂದು ನರ್ಸರಿ ಸ್ಟಾರ್ಟ್ ಮಾಡಿದ್ದೇವೆ. ಸರ್ದು ಪ್ರಚೋದನೆ ಇದೆಲ್ಲ ಮಾಡಬಹುದು ನೀವು ಅಂತ ಹೇಳಿದ್ರಿಂದ ಅದನ್ನ ಯಾರು ಆ ಸಸಿಗಳನ್ನ ನೆಡಬೇಕು ಅಂತ ಬಯಸ್ತಾರೆ ಅವರಿಗೆ ಅದನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಲಿದ್ದೇವೆ ಮುಂದೆ. ಈಗೀಗ ಚಿಕ್ಕ ಸಸಿಗಳು ಇನ್ನೊಂದಷ್ಟು ದಿವಸಗಳಾದ್ಮೇಲೆ ಅದು ಕೊಡ್ಲಿಕ್ಕೆ ಸಿದ್ಧ ಆಗತ್ತೆ. ನೋಡಿ, ನಮ್ಮ ಬೆಂಗಳೂರು ಸುತ್ತಮುತ್ತನೇ ದಾಲ್ಚಿನ್ನಿ ಗಿಡ ಸಿಗುತ್ತೆ. ಎಲ್ಲ ಯಾರು ನಮ್ಮ ತೋಟ ಎಲ್ಲವೂ ನೈಸರ್ಗಿಕ, ಯಾವುದು ಅನಗತ್ಯವಾದ ಕೆಮಿಕಲ್ಸ್ ಇತ್ಯಾದಿಗಳನ್ನ ಬಳಸಿಯೇ ಇಲ್ಲ. ಏನೇನ್ ಇದೆ ಅಂತಾನೂ ಗೊತ್ತಿಲ್ಲ ನಮ್ಗದೆಲ್ಲ. ಆಯ್ತು ಮೇಡಮ್, ಇನ್ನೊಂದ್ಸಲ ಫೋಟೋಸ್ನ ಕಳಿಸ್ಕೊಡಿ ದಾಲ್ಚಿನ್ನಿ ನರ್ಸರಿದು. ಸೊ ಹಂಚ್ಕೊಳ್ಳೋಣ, ಬುಧವಾರ ಸಂಜೆ 8:00 ಹಂಚ್ಕೊಳ್ಳೋಣ ಫೋಟೋಗಳು. ಆಗ್ಲಿ ಸರ್. ರಾಮಫಲ, ಲಕ್ಷ್ಮಣ ಫಲ ಇತ್ಯಾದಿ ಸಸಿಗಳು ಕೂಡ ಸಿದ್ಧ ಆಗ್ತಾ ಇದೆ. ಓಕೆ, ಗುಡ್. ಆಮೇಲೆ ನೀವು ವೈಯಕ್ತಿಕವಾಗಿ ಪರ್ಸನಲ್ ವಾಟ್ಸಪ್ಪಲ್ಲಿ ಒಂದು ಕೇಳಿದ್ರಿ, ಅದೇ ಯಾವ ದ್ವಿದಳ ಧಾನ್ಯಗಳ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಯಾವ ಟೈಮಲ್ಲಿ ಯಾವ್ದು ಹಾಕಬೇಕು ಅಂತ. ಇವತ್ತು ಮತ್ತೆ ಅದು ಇನ್ನೊಂದ್ಸಲ ಡಿಸ್ಕಸ್ ಆಗಿದೆ, ಮತ್ತೆ ನಿಮ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರಿ. ಅದು ನಾನು ನೋಟ್. ಸರಿ, ಥ್ಯಾಂಕ್ ಯು ಮೇಡಮ್. ನೋಟ್ ಮಾಡ್ಕೊಂಡು. ಥ್ಯಾಂಕ್ ಯು ಮೇಡಮ್. ಹೇಳಿ, ಇನ್ಯಾವ್ದಾದ್ರು ಅನುಭವ ಇದ್ರೆ ಹೇಳಿ. ಸರ್, ಯೋಗೀಶ್ ಸರ್. ಹಲೋ ಹೇಳಿ ಯೋಗೀಶ್ ಸರ್. ದಾಲ್ಚಿನ್ನಿ ಯಾವ ಟೈಮಲ್ಲಿ ಅಂದ್ರೆ ನೆರಳು ಬೇಕೋ ಅದಕ್ಕೆ ಮಾಮೂಲಿ ಓಪನ್ ಇದ್ರೊಳಗೆ ಇದ್ರೂ ಹಾಕ್ಬೋದು ಸರ್. ಅದ್ರ ಬಗ್ಗೆ ಮಾಹಿತಿ ಕೊಡಿ. ಬೇರೆ ಯಾರಿಗಾರು ಮಾಹಿತಿ ಇದೆಯಾ ದಾಲ್ಚಿನ್ನಿ ಬೆಳೆದಿರೋರು? ಮೇಡಮ್, ನೆರಳು ಜಾಸ್ತಿ ಇದೆಯಾ ನಿಮ್ಮ ತೋಟದಲ್ಲಿ? ರಮಾ ಮೇಡಮ್. ಸರ್, ಅದು ತೆಂಗಿನ ಗಿಡಗಳಿದೆ, ಎರಡು ಬಿಸಿಲು ನೆರಳು ಎರಡರ ಇದು ನಡೀತಾ ಇರತ್ತೆ. ಆದ್ರೆ ದಾಲ್ಚಿನ್ನಿ ಸಸಿಗಳಿಗೆ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಅದು ಒಂದು ಕಾಡು ಸಸ್ಯ, ಅದಕ್ಕೆ ಹೆಚ್ಚು ಉಪಚಾರ ಬೇಕಾಗಿಲ್ಲ. ನೆರಳು ಬಿಸಿಲು ಯಾವ ತರ ಇದ್ರೂ ಬೆಳೆಯುತ್ತೆ ಅದು ಅಂತ. ಯೋಗೇಶ್, ಯಾವುದೇ ಗಿಡಕ್ಕೆ ಪ್ರಾರಂಭದಲ್ಲಿ ನೆರಳಿದ್ರೆ ಒಳ್ಳೆಯದು. ನೆರಳು ಬೇಕಾಗಿರೋದು ಗಿಡಕ್ಕಲ್ಲ, ಹೊಸದಾಗಿ ನಾವು ನೆಟ್ಟಂತ ಗಿಡದ ಬುಡದಲ್ಲಿ, ಬೇರಿನಲ್ಲಿ ತೇವಾಂಶ ಕಾಪಾಡಲಿಕ್ಕೆ ಇದು ಸಹಾಯ ಆಗುತ್ತೆ ನೆರಳಿದ್ರೆ. ಆ ಉದ್ದೇಶದಿಂದ ನೆರಳನ್ನ ಸೃಷ್ಟಿ ಮಾಡಿ ಯಾವುದೇ ಗಿಡವನ್ನು ಹಾಕೋದು ಒಳ್ಳೆಯದು. ನಂತರ ಆ ಗಿಡಗಳು ಡಾಮಿನೆಂಟ್ ಆಗಿ ಸೂರ್ಯ ಪ್ರಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊತವೆ ಬಳೆಗಿಡದ ಥರ ಅಂತ ಆದಾಗ ನೆರಳು ಒಂದು ಅಡಚಣೆ ಆಗುತ್ತೆ ಅಂತ ಅನ್ಸಿದ್ರೆ ನೆರಳನ್ನು ನಿರ್ವಹಣೆ ಮಾಡಬೇಕು. ಬಟ್ ನೆರಳನ್ನು ಸೃಷ್ಟಿ ಮಾಡಿ ಗಿಡ ನೆಡೋದು ಒಂದು ರೀತಿ ಒಳ್ಳೆಯದು. ಕರೆಕ್ಟ್ ಸರ್. ಇದು ಕೇಳಿದ್ದೇನೆ. ತುಂಬಾ ಚಿಕ್ಕ ಚಿಕ್ಕ ಸಸಿಗಳಿದ್ದಾಗ ನೇರ ಬಿಸಿಲು ಬೀಳೋದು ಬೇಡ ಅಂಬೋದು ಕೇಳಿದ್ದೆ ನಾನು. ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಬಿಸಿಲನ್ನು ಕೂಡ ತಡೆಯುತ್ತೆ ಅಂತ. ಈ ಸಸಿಗಳಿಗೂ ಕೂಡ ಹಾಗೇನೆ, ಈ ದಾಲ್ಚಿನ್ನಿ ಸಸಿಗಳಿಗೆ ಆರಂಭದಲ್ಲಿ ನೆರಳಿದ್ದು ಆಮೇಲೆ ಅದು ಯಾವ ತರ ಇದ್ರೂ ತೊಂದರೆ ಇಲ್ಲ ಅಂತ. ಸರ್, ಇದು ಅಳಸುಂಡೆ ಅವರೇ ಹೇಳಿದ್ರಲ್ಲ, ಅದು ಮಿಕ್ಸ್ ಆಗಿ ಮಾಡಿ ಹಾಕಿದ್ರು ಪರವಾಗಿಲ್ಲ ಸರ್ ಮಂಜುನಾಥ್ ಸರ್? ಅಂದ್ರೆ ಒಂದು ಸಾಲಲ್ಲಿ ಓದ್ತಿಂದ ಸಪ್ರೇಟ್ ಮಾಡ್ಬೇಕಾ ಸರ್? ಯಾಕೆಂದ್ರೆ ಅಲಸಂದೆ 60ರಿಂದ 65 ದಿವಸದ ಬೆಳೆ, ಅವರೇ 90ರಿಂದ 95 ದಿವಸದ ಬೆಳೆ. ಸೊ ಹಾಗಾಗಿ ಅದನ್ನ ಸಪ್ರೇಟಾಗಿ ಹಾಕ್ಕೊಳ್ಳಿ, ನಿಮ್ಗೆ ಹಾರ್ವೆಸ್ಟ್ ಮಾಡೋಕ್ಕೂ ಈಸಿ ಆಗಿರುತ್ತೆ. ಉದಾಹರಣೆಗೆ ನಾವು 9 ಅಡಿ ಅಂತರದಲ್ಲಿ ಅಡಿಕೆ ಇದ್ದಾಗ 4.5 ಅಡಿ ಸೆಂಟ್ರ್ ಸಾಲಲ್ಲಿ ಅವರೇ ಹಾಕ್ಕೊಳ್ಳಿ, 4.5 ಅಡಿನಲ್ಲಿ. ಆಮೇಲೆ ಅವರೆಗೂ ಅಡಿಕೆಗೂ ಮಧ್ಯದಲ್ಲಿ ಅಲಸಂದೆ ಹಾಕ್ಕೊಳ್ಳಿ, ಜಿಗ್ಜ್ಯಾಕ್ ಆಗಿ ಹಾಕಿ. ಗೊತ್ತಾಯ್ತು. ಎರಡು ಅಡಿಕೆ ಸರ್, ಹಂಗೆ ಇದು ದಯಾನಂದ ಸರ್ ಎರಡು ಹೇಳಿ ಸರ್. ಎರಡು ಸರ್, ಅರ್ಥ ಆಯ್ತು.
ಸರ್ ಅದೇ ಈಗ ನಾವೇನಂದ್ರೆ 2 ಅಡಿಕೆ ಸಾಲು 8 ಅಡಿ ಇದ್ರೊಳಗೆ ಮಾಮೂಲಿ ನಾನ್ ಪ್ಲಾನ್ ಮಾಡಿರೋದು ನುಗ್ಗೆ ಇದನ್ನ ಹಾಕ್ಬೇಕು ಅಂತ ಅಗಸೆ ಹಾಕ್ಬೇಕು ಅಂತ ಇದು ಮಾಡಿದೀನಿ. ಸೆಂಟ್ರ್ ಸಾಲಲ್ಲಿ ಹಾಕೊಂಬೋದಲ್ವಾ ಸರ್? ಇದು ನುಗ್ಗೆ ಮತ್ತು ಅಗಸೆ, ಗ್ಲಿರಿಸೀಡಿಯಾ ಇವೆಲ್ಲ ಬಹುವಾರ್ಷಿಕ ಗಿಡಗಳು. ಅವರೇ ಅಲಸಂದೆ ಅಲ್ಪಾವಧಿ ಬೆಳೆ. ಕೇಳಿಸ್ತಿದ್ಯಾ ಯೋಗೇಶ್? ಹಲೋ ಸರೌಂಡ್ ಹೇಳಿ ಸರ್. ನುಗ್ಗೆ, ಅಗಸೆ ಇವೆಲ್ಲ ದೀರ್ಘಾವಧಿ ಬೆಳೆಗಳು. ಅವರೇ ಅಲಸಂದೆ ಅಲ್ಪಾವಧಿ ಬೆಳೆ. ಹಾಗಾಗಿ ಎರಡನ್ನೂ ಜೊತೆ ಹಾಕಿ. ಮಂಜುನಾಥ್ ಸರ್ ಎಲ್ಲ ಅಂತ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಮಂಜುನಾಥ್ ರಮಾ ಮೇಡಮ್ ಅವರೇ, ನಾನು ನಿಮ್ ನಂಬರ್ ಸಿಗ್ಬೋದಾ? ಹಲೋ, ಸ್ವಲ್ಪ ಹೇಳಿ. 890465 ಇನ್ನೊಮ್ಮೆ 0465. ನಂದು ಆರೋಳಿಂದ ಮುಂಚೆನೆ ಅದಕ್ಕೆ. ಹಾ ಸರ್, ದಯಾನಂದ್ ಸರ್ ಅಲ್ವಾ? ನಾನು ಹಾ ಹೌದು, ಗೊತ್ತಾಯ್ತು ಸರ್. ನಂದು ಆಕ್ಚುಲಿ ಕನಕಪುರ ಬಾರ್ಡರ್ ಶುರು ಆಗೋದೇ ನನ್ ತೋಟದಿಂದ. ಹಾ 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 ನಾನು ಆಕ್ಚುಲಿ ಕೃಷಿ ಹೊಸಬಳು. ತುಂಬಾ ವಿಷಯಗಳು ನಂಗೆ ಈ ಗ್ರೂಪ್ ಇಂದಾನೆ ಗೊತ್ತಾಗ್ತಾ ಇದೆ. ಏನೇ ಡೌಟ್ಸ್ ಇದ್ರೆ ಸರ್ಗೆ ಕಾಲ್ ಮಾಡಿ ಕೇಳ್ತೇನೆ, ಮುಂದುವರಿತೇನೆ. ಆಕ್ಚುಲಿ ನನ್ನ ಸಿಸ್ಟರ್ ಅಲ್ಲೇ ಇದ್ದಾಳೆ, ಹಾ 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 ಆತ್ಮೂರ್ ಹತ್ರ ಪಾಳ್ಯ ಅಂತ ಒಂದು ಊರಲ್ಲಿ. ನೀವೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಮಾಡಿ ಯಾರೋ ನಾಯ್ಸ್ ಬರ್ತಾ ಇದೆ. ಹಲೋ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆ ನೋಡಿ, ಮ್ಯೂಟ್ ಮಾಡ್ತೀನಿ. ಯೋಗೇಶ್ ಜಿ ನೋಡಿ, ಮ್ಯೂಟ್ ಮಾಡಬೇಕಾಗುತ್ತೆ. ಹಾ ಸರ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್. ಹಾ ಸರ್, ಓಕೆ. ಟ್ರಾವೆಲಿಂಗ್ ಸರಿ ಆಯ್ತು. ಇವಾಗ ಮುಂದುವರಿಸಿ ಹೇಳಿಯಪ್ಪ. ಹಲೋ, ಸರ್ ಇನ್ನೊಂದು ಸರ್ ಕೇಳೋದಿತ್ತು. ಆಗ್ಲೇ ಯೋಗೇಶ್ ಅವರು ಮಾತಾಡ್ತಾ ಅದು ಯಾವ್ದೋ ಒಂದು ದ್ರಾವಣಕ್ಕೆ ನಾನು ಕಡೆ ದಿವಸ ಇದನ್ನ ಮಿಕ್ಸ್ ಮಾಡ್ತೇನೆ ಹಿಂಡಿಯನ್ನ ಅಂತ ಹೇಳಿದ್ರು. ಅದೇನಂತ ಸ್ಪಷ್ಟ ಆಗ್ಲಿಲ್ಲ. ಅವ್ರ ಹತ್ರ ಸೂಕ್ಷ್ಮ ಜೀವಿಗಳ ದ್ರಾವಣ OWDC ಅಂತ, ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್. ಅದು ಒಂದು ಸೂಕ್ಷ್ಮ ಜೀವಿಗಳ ದ್ರಾವಣ. ಮೂಲ ದ್ರಾವಣ ತಗೊಂಡು ಡೆವಲಪ್ ಮಾಡ್ಕೊಂತೀವಿ. ಅವ್ರು ಅದನ್ನ ರೆಗ್ಯುಲರ್ ಆಗಿ ಬಳಸ್ತಾರೆ. ಆ OWDCನ ತಗೊಂಬಂದು ಡೆವಲಪ್ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ನಾವು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನ ಜಾಸ್ತಿ ಮಾಡ್ದಂಗೆ ಆಗತ್ತೆ. ಅದ್ರ ಜೊತೆಗೇನೆ ಅವರು ಹಿಂಡಿ ದ್ರಾವಣವನ್ನು ಕೊಡೋದ್ರಿಂದ ಹಿಂಡಿ ದ್ರಾವಣದಲ್ಲಿ ಸೂಕ್ಷ್ಮಜೀವಿಗಳಿಗೆ ಆಹಾರ, ಸಸ್ಯ ಪೋಷಕಾಂಶಗಳು ಎರಡೂ ಸಿಗುತ್ತೆ ಅಂತ ಅವ್ರಿಗೆ ಮನವರಿಕೆ ಆಗಿದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಮೊದಲು ಆ OWDC ಅಂತ ಯಾವುದೇ ಸೂಕ್ಷ್ಮಜೀವಿಗಳ ಮೂಲ ದ್ರಾವಣವನ್ನ ನಾವು ಅದನ್ನ ಬೆಳೆಸ್ಕೋಬೇಕಾದ್ರೆ ಒಂದು 4 ರಿಂದ 5 ದಿನ ಅದು ಬೆಲ್ಲದ ನೀರ್ ಜೊತೆ ಬೆಳಿಬೇಕು. ಹಾಗಾಗಿ ಅದನ್ನ 4 ದಿವಸ ಮುಂಚಿತವಾಗಿ OWDC ದ್ರಾವಣವನ್ನ ತಯಾರು ಮಾಡಿ ಇಟ್ಕೊತಾರೆ. ಆ ನಂತರ ನಾಳೆ ಬೆಳಗ್ಗೆ ಅದನ್ನ ಹಾಕ್ಬೇಕು ಅನ್ನೋಕೆ ಮುಂಚೆ ಹಿಂದಿನ ದಿವಸ ಹಿಂಡಿ ದ್ರಾವಣ ಮಾಡಿಕೊಂಡು, ಹಿಂಡಿ ದ್ರಾವಣ ಮತ್ತು ಈ ಸೂಕ್ಷ್ಮ ಜೀವಿಗಳ ದ್ರಾವಣ ಎರಡವನ್ನು ಮಿಶ್ರಣ ಮಾಡಿ ಒಂದೇ ಸತಿ ಗಿಡದ ಬುಡಕ್ಕೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಲೇಬರ್ ಸೇವ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಅದು ಆ ದ್ರಾವಣವನ್ನು ಹೇಗೆ ತಯಾರು ಮಾಡ್ಕೊಳ್ತಾರೆ ಸರ್? ಅದೇನಾದ್ರೂ ಹೇಳ್ಬಹುದಾ ಹೇಗೆ ಅಂತ? ಡಾಕ್ಯುಮೆಂಟೇಶನ್ಸ್ ಎಲ್ಲ ಇದೆ ಅದ್ರ ಬಗ್ಗೆ. ಯೋಗೇಶ್ ಅನ್ಮ್ಯೂಟ್ ಆಗಿ ಹೇಳಿ ನಿಮ್ಮದು. ಯೋಗೇಶ್ ಜಿ. ಸರ್ ಏನಿಲ್ಲ, ಅದು ವಿಭೂತಿ ಎಂಟರ್ಪ್ರೈಸಸ್ ಅನ್ನೋದು ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಸಿಗುತ್ತೆ. ಅವ್ರ ಹತ್ರ ಒಂದು ಪ್ಯಾಕೆಟ್ ತರಿಸ್ಕೊಂಡ್ರೆ ಸಾಕು, 150 ರೂಪಾಯಿ ಒಂದು. ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ಕೊಡ್ತಾರೆ. ಅದನ್ನ ತಾಮುಂದೆ ಮಾಮೂಲಿ 200 ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿ, ಫಸ್ಟ್ ನಾವು 100 ಲೀಟರ್ ನೀರಿಗೆ 1 ಪ್ಯಾಕೆಟ್ ಹಾಕಿ 1 kg ಬೆಲ್ಲ ಹಾಕಿ, ಅವ್ರು ಅರ್ಧ kg ಹೇಳ್ತಾರೆ, ನಾನು 1 kg ಹಾಕ್ತೀನಿ. ಅದನ್ನ 3-4 ದಿನ ಆದ್ಮೇಲೆ 5 ದಿನ ಆದ್ಮೇಲೆ ನಾನು ಅದನ್ನ ಮಲ್ಟಿಪೈ ಮಾಡ್ಕೊಂತೀನಿ ಸರ್. ಅದನ್ನ ಏನ್ ಮಾಡ್ತೀನಿ, ತಿರ್ಗಾ ಕಲ್ಚರ್ ಎತ್ತಿಕ್ಕಂತೀನಿ. ತಿರ್ಗಾ ಅದನ್ನ 5 ಡ್ರಮ್ ಬೇಕು ಅಂದ್ರೆ ಅದ್ರಲ್ಲಿ ಏನ್ ಮಾಡ್ತೀನಿ, 10 ಲೀಟರ್ 5 ಡ್ರಮ್ನ ಮಿಕ್ಸರ್ ಮಾಡ್ತೀನಿ. ತಿರ್ಗಾ 200 ಲೀಟರ್ ಫಿಲ್ ಮಾಡ್ತೀನಿ. ಇದಕ್ಕೆ 1 kg ಬೆಲ್ಲ ಹಾಕೊಂಡ್ಬರ್ತೀನಿ. ಅದು ತಿರ್ಗಾ ತಿರ್ಸ್ಕೊಂಡು ಬೆಳಿಗ್ಗೆ ಸಂಜೆ ಎಲ್ಲ ತಿರ್ಗಿಸಿ 5 ದಿನಕ್ಕೆ ರೆಡಿ ಆಗುತ್ತೆ, ಇಲ್ಲ 3 ದಿನಕ್ಕೆ ರೆಡಿ ಆಗುತ್ತೆ. ಆ ತಿರುಗಿಸ್ತಾ ರೆಡಿ ಆದಾಗ ಅದರಲ್ಲಿ ಸೌಂಡ್ ಬರುತ್ತೆ, ಒಂದ್ ಸ್ವಲ್ಪ ಜುಯಿ ಅಂತ ಸೌಂಡ್ ಬರುತ್ತೆ, ಆಮೇಲೆ ನೊರೆ ಬರುತ್ತೆ ಮೇಲ್ಗಡೆ. ಅವತ್ತು ಆಗಿದೆ ರೆಡಿ ಆಗಿದೆ ಹೆಂಗು ಆ ಟೈಮಿಂಗ್ಸ್ ಅಂದ್ರೆ ನಾನು ಹಿಂಡಿ ದ್ರಾವಣ ಕೊಡ್ಬೇಕಾದ್ರೆ
ಆ ಟೈಮಿಂಗ್ಸ್ಗೆ ಅದು ರೆಡಿ ಆಗ್ತಿದ್ದಂಗೆ ಅವತ್ತು ನೈಟ್ ನೆನೆ ಹಾಕ್ತಿ ಬೆಳಗ್ಗೆನೆ ಡಿಸ್ಪೋಸ್ ಮಾಡ್ತೀನಿ ಸರ್. ಎಲ್ಲ ಗಿಡಕ್ಕೆ ಒಂದೊಂದು ಲೀಟರ್ ತರ ಹಾಕೊಂಡ್ಬರ್ತೀನಿ ಸರ್, ಅಷ್ಟೇ ಸರ್. ಅದು 150 ರುಪೀಸ್ ಸಿಗತ್ತೆ ಅಂತ ಹೇಳಿದ್ರಲ್ಲ, ಏನದು? ಆ ಮೂಲ ದ್ರಾವಣ ಮೇಡಮ್ ಕಲ್ಚರ್ ವೇಟ್ ಡಿಕಂಪೋಸರ್ ಅಂತ ಅಷ್ಟೇ. ಓಕೆ OWDC ಇದು ಸೋರ್ಸ್ ಕಲ್ಚರು ಓಕೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ತಗೊಂಬಂದು ಡೆವಲಪ್ ಮಾಡ್ಕೋತೀವಿ ಅಂತ ಹೇಳಿ. ಮೇಡಮ್ ವಿಭೂತಿ ಎಂಟರ್ಪ್ರೈಸಸ್ ಅವ್ರ ತವಲೆ ತರ್ಸ್ಕೊಂಡ್ರೆ ಒರಿಜಿನಲ್ ಸಿಗುತ್ತೆ ಅದು. ಅದು ಬೇರೆ ತವ ತರ್ಸ್ಕೊಳಕ್ ಹೋಗ್ಬೇಡ್ರಿ, ಅದು 150 ಪ್ಲಸ್ ಇಷ್ಟ ಕೊಡ್ತಾರೆ, ಅವ್ರ ಹತ್ರನೇ ತರ್ಸ್ಕೊಳ್ರಿ ಒಟ್ನಾಗಿ. ಥ್ಯಾಂಕ್ ಯು. ಇನ್ನೇನಾದ್ರು ವಿಷಯಗಳಿದೆಯಾ ಹೇಳ್ತೀರಾ? ಕ್ಲೋಸ್ ಮಾಡ್ಬೋದಾ? 10 ಗಂಟೆ ಆಗುತ್ತೆ. ಇನ್ಯಾವ್ದಾದ್ರು ವಿಷಯಗಳನ್ನು ಸೇರಿಸ್ಬೇಕಾ? ಹೇಳ್ತೀರಾ? ಕ್ಲೋಸ್ ಮಾಡ್ಬೋದಾ? ಹಲೋ ಹೇಳಿಯಪ್ಪ, ಕ್ಲೋಸ್ ಮಾಡ್ಬೋದಾ? ಹೇಳಿ. ಸರ್ ಈಗ ನಂದು ನೆಕ್ಸ್ಟ್ ಇಯರ್ ಬಂದ್ರೆ 1 ವರ್ಷ ಆಗುತ್ತಲ್ವಾ ತರ. ಈಗ 5 ತಿಂಗಳು ಆಯ್ತಲ್ಲ, ಈಗ ದನಗೊಬ್ಬರ ಈಗ ಇದನ್ನೇ ಕಂಟಿನ್ಯೂ ಮಾಡೋ ಅಂತ ದನಗೊಬ್ಬರ ಕೊಡ್ಬೇಕೋ ಬೇಡ ಸರ್? ನಿಮ್ ಸಜೆಷನ್ ಸರ್, ಅಷ್ಟೇ ನನಗೆ ಹೇಳ್ತಿರೋದು. ಅಲ್ಲ, ನಿಮ್ಗೆ ಅವಕಾಶ ಆದ್ರೆ ತಗೊಂಬಂದು ಕೊಡಿ. ಅಲ್ಲ ಸರ್, ನಾನು ದುಡ್ಡು ಕೊಟ್ಟೆ ತರಬೇಕು, ನನ್ನ ಹತ್ರ ಏನೋ ದನ ಏನೋ ಇಲ್ಲ. ಅದೇ ಅವಕಾಶ ಆದ್ರೆ ತಗೊಂಬನ್ನಿ. ಆದ್ರೆ ಏನ್ ಮಾಡ್ಬೇಕಂದ್ರೆ, ನಾವೇನು ಆಡುಕುರಿ ಗೊಬ್ಬರ ಅಥವಾ ಹಸು ಸಗಣಿ ಗೊಬ್ಬರನ ಹೊರಗಡೆಯಿಂದ ತರ್ತೀವಲ್ಲ, ಅದ್ರದ್ದು ಗುಣಮಟ್ಟನ ಯಾರು ಗ್ಯಾರಂಟಿ ಮಾಡಕ್ಕಾಗಲ್ಲ. ಹೌದು ಹೌದು, ಹಾಗಾಗಿ ಅದಕ್ಕೋಸ್ಕರ ನಾವು ಅದನ್ನ ಒಂದು ಬೇಸ್ ಅಂತ ಅನ್ಕೊಂಡು, ಮೂಲ ದ್ರವ್ಯ ಅಂತ ಅನ್ಕೊಳ್ಳೋಣ. ಅದನ್ನ ಮತ್ತೆ ನಾವು ಫರ್ದರ್ ವ್ಯಾಲಿಡೇಷನ್ ಮಾಡಬೇಕಿಲ್ಲಿ, ಮತ್ತೆ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಮೊದಲು ನಿಮ್ಮ OWDC ತರದ್ದು ದ್ರಾವಣ ಹಾಕಿ ಅದನ್ನ ಮತ್ತೆ ವಿಘಟನೆ ಮಾಡಿ ಡಿಕಂಪೋಸ್ ಮಾಡಿ, ಅದಕ್ಕೆ ಸಾಧ್ಯವಾದ್ರೆ ಸ್ವಲ್ಪ ಕೆಂಪು ಮಣ್ಣು ಮತ್ತು ಬೇವಿನ ಹಿಂಡಿ, ಹೊಂಗೆ ಹಿಂಡಿನ ಮಿಶ್ರಣ ಮಾಡಿ, ಆ ನಂತರ ನಿಮ್ಮ ಗಿಡದ ಬುಡಕ್ಕೆ ಸ್ವಲ್ಪ ಕೊಡಿ. ಪ್ರಾರಂಭದಲ್ಲಿ ಕೊಡ್ಬೋದು, ನಿಮ್ಮ ಮಣ್ಣು ಅಭಿವೃದ್ಧಿ ಆಗೋ ತನಕ PUC ಇದೆಯಲ್ಲ 2 ವರ್ಷ, ಆ ಸಮಯದಲ್ಲಿ ಕೊಡಿ. ಅದೇ ವೆಚ್ಚ ನೋಡ್ಕೊಳ್ಳಿ, ನಿಮ್ಮ ಬಜೆಟ್ ನೋಡ್ಕೊಂಡು ಪ್ಲಾನ್ ಮಾಡಿ. ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಮಾಡಿದ್ದು ಸರ್. ನಾನು ಫಸ್ಟ್ ನಮ್ ಕಡೆ ಈ ಕಡೆ HF ಜಾಸ್ತಿ ಇಲ್ಲ ಅಂದ್ರೆ ಸಿಟಿ ಸರ್, ನಾವಿರೋ ತುಮಕೂರು ಸಿಟಿಲೇನೆ. ನಾನು ಎಮ್ಮೆ ಗೊಬ್ಬರ ತರ್ಸ್ಕೊಂಡಿದ್ದೆ, ಅದ್ರ ಜೊತೆ 3 ಲೋಡು ಕುರಿ ಗೊಬ್ಬರ ಹಾಕಿ ವೇಸ್ಟ್ ಡಿಕಂಪೋಸರ್ ಹಾಕಿ 3 ತಿಂಗಳು ಕಳಿಸಿ, ಅದಕ್ಕೆ 3 ಲೋಡು ಕೆಮ್ಮಣ್ಣು ಹಾಕಿ ಅದನ್ನೆಲ್ಲ ಮಣ್ಣಿಗೆ ಹಾಕಿ ಅದೇ ತರನೇ ಮಾಡಿದ್ದು. ಬಟ್ ಒಂದು ಗಿಡ ಅದು ಹಾಕಿದ್ಮೇಲೆ ಸರ್, ಅದು ಎಷ್ಟು ಅಂದ್ರೆ ಆಗ್ತಿದಂಗೆ ಅದು ತಾಗಣಲ್ಲ ಸರ್. ನಾನು ನೋಡಿದ್ದು, ಅಬ್ಸರ್ವ್ ಮಾಡಿದ್ದೀನಿ. ಈಗ ಬುಟ್ಟಿಗಟ್ಲೆ ಹಾಕ್ತಾರೆ, ಬಟ್ ಅದು ಸುಮ್ಮನೆ ವೇಸ್ಟ್ ಆಗಿರುತ್ತೆ ಹೊರತು ಅದು ತಗೊಳಲ್ಲ. 1 ವರ್ಷನ ಬೇಕಾಗ್ಬೋದು ಅನ್ಸುತ್ತೆ ಸರ್, ನಾನು ತಿಳ್ಕೊಂಡಿರೋದು. ಅದು ಸ್ವಾಭಾವಿಕ ಕ್ರಿಯೆನೇ, ಯಾಕೆಂದ್ರೆ ಸಸ್ಯ ಪೋಷಕಾಂಶಗಳನ್ನು ಹಿಡಿದು ಕೊಡತಕ್ಕಂಥ ಸೂಕ್ಷ್ಮ ಜೀವಿಗಳು, ನ್ಯೂಟ್ರಿಷನ್ ಸಾಲಬಲೈಸಿಂಗ್ ಮೈಕ್ರೋಬ್ಸ್, ಅವುಗಳ ಸಂಖ್ಯೆ, ಪ್ರಮಾಣ ಮತ್ತೆ ಕಾರ್ಯಚಟುವಟಿಕೆ ಬೇರು ವಲಯದಲ್ಲಿ ಕಮ್ಮಿ ಇರುತ್ತೆ. ಹಾಗಾಗಿ ಯಾವಾಗ ಸೂಕ್ಷ್ಮ ಜೀವಿಗಳಿಗೆ ಪೂರಕ ವಾತಾವರಣ ಕೊಡ್ತೀವೋ ಅವಾಗ ಮಾತ್ರ ನಾವು ಕೊಟ್ಟಂತ ಸಾವಯವ ಗೊಬ್ಬರದ ಸದ್ಬಳಕೆ ಆಗುತ್ತೆ. ಸೊ ಡಬ್ಬದಲ್ಲಿ ಅಕ್ಕಿ ತಂದಿಟ್ರೆ ಆಗಲ್ಲ, ಅದನ್ನ ಅನ್ನನೂ ಮಾಡಬೇಕು. ಊಟ ಮಾಡಕ್ಕೆ ಅನ್ನ ಮಾಡುವಂಥವು ಈ ಸೂಕ್ಷ್ಮಜೀವಿಗಳು. ಹಾಗಾಗಿ ಮುಚ್ಚಿಗೆ ಮಾಡಿ ಸೂಕ್ಷ್ಮಜೀವಿಗಳ ದ್ರಾವಣವನ್ನು ಕೊಟ್ಟು ಒಂದ್ಸತಿ ಮುಚ್ಚಿಗೆ ಮಾಡಿ ನಂತರ ತೇವಾಂಶ ಕಾಪಾಡ್ತಾ ಬಂದರೆ ಸಾವಯವ ಗೊಬ್ಬರದ ಪೋಷಕಾಂಶಗಳು ಸಸ್ಯದ ಬೇರಿಗೆ ಸರಬರಾಜು ಆಗ್ತಾ ಆಗುತ್ತೆ. ಸರ್, ಇದೀಗ ಒಟ್ಟಾಗಿ ಈಗ ನೀವು ಹೇಳ್ದಂಗೆ ಡಿಸೆಂಬರು ಜನವರಿ ತನಕ ನೀರು ಮಿತವಾಗಿ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕಲ್ವ ಸರ್, ನೀವು ಹೇಳಿದ ಲೆಕ್ಕದಲ್ಲ? ಅಂದ್ರೆ ಹಿಮ ಇರೋದ್ರಿಂದ ಅವೇ ಆಗೋದ್ರಿಂದ ಫ್ರೀಕ್ವೆನ್ಸಿ ಸರ್, ಸೋಮವಾರ ಬುಧವಾರ ಶನಿವಾರ, 3 ವಾರಕ್ಕೆ 3 ದಿನ, ಅಲ್ಲ ನಾನು ವಾರಕ್ಕೆ 2 ದಿನ, ವಾರಕ್ಕೆ 1 ದಿನ ಮಾಡ್ಕೊಂಡಿದ್ದೆ, ಇಲ್ಲ 10 ಡೇಸ್ ಒಂದ್ಸರಿ ಆತರ ಮಾಡ್ಕೊಂಡಿದ್ದೆ ನಾನು. ಸ್ವಲ್ಪ ಕಮ್ಮಿ ಮಾಡಿ, ಜಾಸ್ತಿ ಮಾಡಿ, ಡ್ಯೂರೇಷನ್ ಕಮ್ಮಿ ಮಾಡಿ. 10 ದಿವಸಕ್ಕೆ ಒಂದ್ಸತಿ ಎಷ್ಟು ನಿಮಿಷ ಬಿಡ್ತಿದ್ರು ಅದನ್ನ 6 ದಿವಸಕ್ಕೆ ಒಂದ್ಸತಿ 60% ಕಮ್ಮಿ ಮಾಡಿ ಡ್ಯೂರೇಷನ್. ನಾನು ಒಟ್ಟಾಗಿ ಬುಡಕ್ ಕೈ ಹಾಕ್ತೀನಿ ಸರ್. ತೇವಾಂಶ ಇದ್ರೆ ಕೊಡಲ್ಲ, ಇಲ್ಲ ಒಣಗಿರುತ್ತೆ ಅಂತಂದ್ರೆ ಆ ಲೆಕ್ಕದರ್ಕಾದ್ರೆ ಮಾತ್ರ ಕೊಡೋ ಲೆಕ್ಕದರ್ ಮಾಡ್ಕೊಂಡಿದ್ದೀನಿ ಸರ್. ತಪ್ಪ ಸರ್? ಸರಿ ಸರ್, ಓಕೆ, ಥ್ಯಾಂಕ್ ಯು. ಎಲ್ಲವೂ ಮಾಡ್ತಾ ಮಾಡ್ತಾ ನಿಮ್ಮ ಅನುಭವ ಬರ್ತಾ ಹೋಗುತ್ತೆ ಯೋಗೇಶ್ ಅವರೇ.
ಹೌದು ಸರ್. ಮಾಡಿಯಪ್ಪ, ಅದೇ ಅನುಭವನೇ. ಸರ್ 13ನೇ ತಾರೀಕು ಈ ಸತಿ ಐತಲ್ವಾ ಸರ್ ಚಿಕ್ಕಬಳ್ಳಾಪುರದಲ್ಲಿ? ಹಾಸನದಲ್ಲಿದ್ದೀನಿ, ನಮ್ಮನೆ ತೋಟದಲ್ಲಿ. ಹಾ, ಸರ್. ಸ್ವಲ್ಪ ಕೆಲಸ ನಡೀತಿದೆ, ನನ್ಗೆ ಆರೋಗ್ಯನೂ ಹಾ, ಸ್ವಲ್ಪ ಸರ್. ಕಮ್ಮಿ ಆಗಿದೆ. ಗೊತ್ತಾಯ್ತು, ವಾಯ್ಸೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮ್ದು. ಹಾಗಾಗಿ ನನಗೆ ಪ್ರಯಾಣ ಮಾಡೋಕ್ಕಾಗತ್ತಾ ಅನ್ನೋ ಸ್ವಲ್ಪ ಅನುಮಾನ ಇದೆ. ಹಾ, ನನಗೆ ಸರ್. ಶುಕ್ರವಾರ ಸಂಜೆ ಒಂಚೂರು ಮೆಸೇಜ್ ಹಾಕಿ, ನಾನು ಅಲ್ಲಿ ಬಂದರೆ ಖಂಡಿತ ಭೇಟಿ ಮಾಡೋಣ. ಇಲ್ಲ ಅಂದರೆ ಆಯ್ತು ಸರ್, ಪರವಾಗಿಲ್ಲ. ಬೇಕಾದ್ರೆ ನೆಕ್ಸ್ಟ್ ಮಂತ್ ಇದು ಮಾಡೋಣ ಬಿಡಿ. ಅದಕ್ಕೆ ಅನೌನ್ಸ್ ಮಾಡಲಿಲ್ಲ ಇವತ್ತು. ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಗ್ರೂಪಲ್ಲಿ ಹಾಕ್ತೀನಿ, ನಮ್ಮ ಬ್ರಾಡ್ಕಾಸ್ಟ್ ಗ್ರೂಪಲ್ಲಿ ಹಾಕ್ತೀನಿ, ನಾನು ಬರೋಂಗಿಲ್ಲ ಖಂಡಿತ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು. ಸೊ ಕ್ಲೋಸ್ ಮಾಡ್ಬೋದಾ ಮಿತ್ರರೇ? ಸೊ ಈ ಬುಧವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂದಿದೆ. ನಾವು ಇದನ್ನು ಅನುಭವ ಹಂಚಿಕೆ ಮತ್ತು ಅನುಮಾನಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಈ ಒಂದು ವಾಟ್ಸಾಪ್ ಗ್ರೂಪ್ಗೆ ವಿಭಿನ್ನವಾಗಿ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಭಾಳ ಸಂತೋಷ. ನೀವೆಲ್ಲ ಸಾಕಷ್ಟು ಮುತುವರ್ಜಿಯಿಂದ ಭಾಗವಹಿಸ್ತಿದ್ದೀರಾ, ನಿಮ್ಮ ಅನುಭವವನ್ನು ಹೇಳ್ತಿದ್ದೀರಾ ಮತ್ತು ವಿಮರ್ಶೆ ನಡೀತಾ ಇದೆ. ಮುಖ್ಯವಾಗಿ ಬೇಕಾಗಿರೋದು ವಿಮರ್ಶೆ ಆಗ್ತಾ ಇದೆ. ಮತ್ತು ಪ್ರಯೋಗಗಳು ಸಹ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಸಾಕಷ್ಟು ಪ್ರಯೋಗಗಳನ್ನು ನೀವೆಲ್ಲ ಮಾಡ್ತಿದ್ದೀರಾ, ನಾವು ಮಾಡ್ತಿದ್ದೀವಿ. ಆ ಪ್ರಯೋಗಾತ್ಮಕವಾಗಿ ನಾವೇನು ನೈಸರ್ಗಿಕ ಕೃಷಿ ಕಡೆ ಮುಂದೆ ಹೋಗ್ತಿದ್ದೀವಿ, ಇದು ಬಹಳ ಮುಖ್ಯ. ಸೊ ಎಲ್ರಿಗೂ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನಾವು ಜೊತೆಯಲ್ಲೇ ಕಲಿತಾ ಹೋಗೋಣ. ನೈಸರ್ಗಿಕ ಕೃಷಿ ಸರಳೀಕರಣಗೊಂಡಿದೆ, ಇದನ್ನೇ ನಾನು ಹೇಳೋದು. ಸರಳವಾಗಿ ನಾವು ಈ ಕೃಷಿಯನ್ನು ಮುಂದುವರಿಸ್ತಾ ಹೋಗೋಣ ಅಂತ ಹೇಳ್ತಾ ಈ ಡಿಸೆಂಬರ್ 10ರ ಗೂಗಲ್ ಮೀಟ್ ನೇರ ಪ್ರಸಾರ ಸರಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್ ಫಾರ್ ಎವ್ರಿಬಡಿ.